ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಈ ಒಂದು ಪ್ರಶ್ನೆ ಜೂನ್ 2016ರಲ್ಲಿ ಬಂದಿದೆ. ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳಾವುವು? ಉತ್ತರ: ನಿಯಮ ಕಾಯ್ದೆಗಳು ಇಲ್ಲ, ಕಡಿಮೆ ಕೂಲಿ, ವೈದ್ಯಕೀಯ ಸೌಲಭ್ಯ ಇಲ್ಲ, ಕೆಲಸದ ಭದ್ರತೆ ಇಲ್ಲ, ನಿಗದಿತ ವೇತನ ಭತ್ಯೆ, ನಿವೃತ್ತಿ ವೇತನಗಳಿಲ್ಲ, ಉದ್ಯೋಗಪತಿಗಳಿಂದ ಶೋಷಣೆ. ಈ ಒಂದು ಪ್ರಶ್ನೆ ಬಹುಮುಖ್ಯವಾಗಿದೆ. ಇದು ಏಪ್ರಿಲ್ 2015, 2023, ಜೂನ್ 2015ರಲ್ಲಿ ಬಂದಿದೆ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಹೇಳಿದೆ. ಮೊದಲಿಗೆ ಸಂಘಟಿತ ನೋಡೋಣ. ನಿಗದಿತ ಸ್ಥಳ, ಕಾಯ್ದೆ, ಕಾನೂನಿಗೆ ಒಳಪಟ್ಟಿದೆ. ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳು, ಅಧಿಕಾರ, ಏಣಿ, ಶ್ರೇಣಿ ಇರುವುದು, ನಿವೃತ್ತಿ ವೇತನ, ವೈದ್ಯಕೀಯ ಸೌಲಭ್ಯಗಳು, ಖಾಸಗಿ ಕಂಪನಿ, ಸರ್ಕಾರಿ ಸೇವೆ, ಸೈನ್ಯ, ಶಾಲಾ ಕಾಲೇಜು, ಬ್ಯಾಂಕು. ಇನ್ನು ಅಸಂಘಟಿತವನ್ನು ನೋಡಲಾಗಿ ನಿರ್ದಿಷ್ಟ ಕಾಯ್ದೆ ಕಾನೂನುಗಳಿಲ್ಲ, ದಿನಗೂಲಿ, ಆರ್ಥಿಕ ಪ್ರತಿಫಲ, ಕಾರ್ಯಕ್ಷೇತ್ರ ವಿಶಾಲ, ಕೃಷಿ ಕಾರ್ಮಿಕರು, ಕೂಲಿಗಳು, ರಿಪೇರಿ, ತರಕಾರಿ ಮಾರುವವರು, ನಿವೃತ್ತಿ ವೇತನ, ವೈದ್ಯಕೀಯ ಸೌಲಭ್ಯಗಳಿಲ್ಲ. ಈ ಒಂದು ಪ್ರಶ್ನೆ ಏಪ್ರಿಲ್ 2016ರಲ್ಲಿ ಬಂದಿದೆ. ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು? ಉತ್ತರ: ವೇತನ ತಾರತಮ್ಯ ನಿವಾರಿಸಲು. ಈ ಒಂದು ಪ್ರಶ್ನೆ ಏಪ್ರಿಲ್ 2016, 2017, ಜೂನ್ 2017, ಜೂನ್ 2023ರಲ್ಲಿ ಬಂದಿದೆ. ಬಹುಮುಖ್ಯವಾದ ಪ್ರಶ್ನೆಯಾಗಿದೆ. ತಮಗೂ ಸಹ ಖಂಡಿತವಾಗಿ ಬರುತ್ತದೆ. ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ. ಉತ್ತರ: ಜನಸಂಖ್ಯಾ ನಿಯಂತ್ರಣ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ. ಈ ಒಂದು ಪ್ರಶ್ನೆ ಏಪ್ರಿಲ್ 2019ರಲ್ಲಿ ಬಂದಿದೆ. ಸಂಘಟಿತ ದುಡಿಮೆ ವಲಯದ ಲಕ್ಷಣಗಳನ್ನು ವಿವರಿಸಿ. ಉತ್ತರ: ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನೊಳಗೆ ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಭರವಸೆ, ನಿಗದಿತ ವೇತನ, ಉದ್ಯಮಿ ಮತ್ತು ಕಾರ್ಮಿಕರ ನಡುವೆ ಕಾನೂನಾತ್ಮಕವಾಗಿ ಸಂಬಂಧ, ಹೆಚ್ಚಿನ ದುಡಿಮೆಗೆ ಹೆಚ್ಚುವರಿ ವೇತನ, ತೆರಿಗೆ ಪಾವತಿ ಕಡ್ಡಾಯ, ವಾರ್ಷಿಕ ಭತ್ಯೆ, ಸಂಚಿತ ಸೌಲಭ್ಯ, ಉದ್ಯೋಗ ನಿಯಮಗಳು. ಈ ಒಂದು ಪ್ರಶ್ನೆ ಸೆಪ್ಟೆಂಬರ್ 2020ರಲ್ಲಿ ಬಂದಿದೆ. ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದುದು ಹೇಗೆ? ಉತ್ತರ: ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ, ವರ್ಗ ವ್ಯವಸ್ಥೆಯ ಸೃಷ್ಟಿ ಮಾಡಿದೆ, ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡಿದೆ, ಬಂಡವಾಳವನ್ನು ತೊಡಗಿಸಿ ಹೆಚ್ಚು ಲಾಭ ಗಳಿಸಲು ಅವಕಾಶ, ವಿಶೇಷ ಪರಿಣಿತಿಗೆ ದಾರಿ, ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯ ಬೆಳವಣಿಗೆ. ಈ ಒಂದು ಪ್ರಶ್ನೆ ಜೂನ್ 2022ರಲ್ಲಿ ಬಂದಿದೆ. ಅಸಂಘಟಿತ ವಲಯದ ದುಡಿಮೆಗಾರರ ಸವಾಲುಗಳನ್ನು ಪಟ್ಟಿ ಮಾಡಿ. ಉತ್ತರ: ವಲಸೆ, ಸಾಮಾಜಿಕ ಭದ್ರತೆ, ಕಾನೂನು ಚೌಕಟ್ಟು, ಬಾಲ ಕಾರ್ಮಿಕತೆ, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ. ಈ ಒಂದು ಪ್ರಶ್ನೆ ಏಪ್ರಿಲ್ 2022ರಲ್ಲಿ ಬಂದಿದೆ. ಅಸಂಘಟಿತ ವಲಯದ ಕೆಲಸಗಾರರು ಏಕೆ ವಲಸೆ ಹೋಗುತ್ತಾರೆ? ಉತ್ತರವನ್ನು ನೋಡೋಣ. ಅಸಂಘಟಿತ ವಲಯದ ಕೆಲಸಗಾರರು ಜೀವನೋಪಾಯಕ್ಕೆ ಪ್ರತಿದಿನ ದುಡಿಯಲೇಬೇಕಾದ ಜನರು.
ಹೀಗೆ ವಾಸಿಸುವ ಸ್ಥಳದಿಂದ ಕೆಲಸದ ಸ್ಥಳಗಳಿಗೆ ವಲಸೆ ಹೋಗುವುದು ಅನಿವಾರ್ಯವಾಗುತ್ತದೆ. ಈ ಒಂದು ಪ್ರಶ್ನೆಯನ್ನು ನೋಡಿ. ನಿರುದ್ಯೋಗಕ್ಕೆ ಯಾವುದಾದರೂ 2 ಪ್ರಮುಖ ಕಾರಣಗಳನ್ನು ತಿಳಿಸಿ. ಉತ್ತರ: ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದಲ್ಲಿ ಮುಂದಿನ ಘಟಕ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಈ ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಬಂದಂತಹ ಹಲವಾರು ಪ್ರಶ್ನೆಗಳ ಚರ್ಚೆಯನ್ನು ಮಾಡೋಣ. ಆದ್ದರಿಂದ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ವಿಡಿಯೋವನ್ನು ನೋಡಬಹುದು.